ನಮಸ್ತೆ, ನನ್ನ ಹೆಸರು ಸಂಗಮೇಶ್ ಶುಗರ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಡಿಯೋವನ್ನ ಆರಂಭಿಸೋಣ. ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹರಿದು ಹಂಚಿ ಹೋಗಿದಂತ ನಮ್ಮ ದೇಶವನ್ನ, ಅನೇಕ ರಾಜ್ಯಗಳನ್ನ, ಸಂಸ್ಥಾನಗಳನ್ನ ಒಟ್ಟು ಕೂಡಿ ಸುಭದ್ರವಾದ ದೇಶವನ್ನು ಕಟ್ಟಿ ಈ ದೇಶಕ್ಕೆ ಒಂದು ಗಣರಾಜ್ಯ, ಗಣತಂತ್ರ ದಿನಾಚರಣೆ ಅಂತೇಳಿ ಆಚರಣೆ ಮಾಡಿ ಎಲ್ಲ ರಾಜ್ಯಗಳನ್ನು ಒಂದೇ ಕೇಂದ್ರದ ಅಡಿಯಲ್ಲಿ ತಂದು ಅವಕ್ಕೆ ಉತ್ತಮವಾದಂತಹ ಆಡಳಿತ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಕಾನೂನುಗಳನ್ನ ರಕ್ಷಣೆ ಮಾಡುತ್ತಾ, ಕಾನೂನುಗಳನ್ನ ಪಾಲನೆ ಮಾಡುತ್ತಾ ನಾವು ಜನವರಿ 26, 2025 ಗಣರಾಜ್ಯ ದಿನ ಆಚರಿಸುತ್ತಿದ್ದೇವೆ. 77ನೇ ಗಣರಾಜ್ಯ ದಿನದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ. ಮುಂದೆ ಈಗ ನಾನು ಇವತ್ತಿನ ಮುಖ್ಯವಾದ ವಿಷಯಕ್ಕೆ ಬರೋದಾದ್ರೆ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ಅಕ್ಕಿ ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಬಂದಿಲ್ಲ, ಅನ್ನಭಾಗ್ಯದ ಹಣ ಬಂದಿಲ್ಲ ಅಂತೇಳಿ ಬಹಳಷ್ಟು ಜನ ಬ್ಯಾಂಕ್ಗಳಿಗೆ ಅಲೆದಾಡ್ತಾ ಇದ್ರು. ಅವರಿಗೆ ಇವತ್ತ ಒಂದು ಖುಷಿ ದಿನ. ಯಾಕಪ್ಪ ಅಂತಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ಅವರಿಗೆ ಅನ್ನಭಾಗ್ಯದ ಅಕ್ಕಿ ಹಣ ಬಂದಿರಲಿಲ್ಲ. ಸೊ ಇವತ್ತು ಏನಾಗಿದೆಪ್ಪ ಅಂದ್ರೆ 23 ಮತ್ತು 24 ಅಂದ್ರೆ ಜನವರಿ 23ನೇ ತಾರೀಕು ಮತ್ತು 24ನೇ ತಾರೀಕು ಅನ್ನಭಾಗ್ಯ ಯೋಜನೆಯಲ್ಲಿ ಕೆಲವೊಂದು ಗ್ರಾಹಕರಿಗೆ ಅಂದ್ರೆ ಕೆಲವೊಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿಂತ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನವೆಂಬರ್ ಮತ್ತು ಡಿಸೆಂಬರ್ ಅಂದ್ರೆ ಪಿಂಚಣಿ ಹಣ ಏನ್ ಬರ್ತಾ ಇತ್ತಲ್ಲ, ನಮ್ಮ ಭಾಷೆಯಲ್ಲಿ ಏನ್ ಕರಿತಿದಲ್ಲ ನಾವು ಡೋಲು ಅಥವಾ ಪಿಂಚಣಿ ಅಂತ ಕರಿತಿದಲ್ಲ, ಸೊ ಈ ಪಿಂಚಣಿ ಹಣ ಕೂಡ ಬಹಳಷ್ಟು ಜನರಿಗೆ ಬಂದಿರಲಿಲ್ಲ. ನವೆಂಬರ್ ತಿಂಗಳಲ್ಲಿ ಬಂದಿರಲಿಲ್ಲ. ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿಯಲ್ಲಿ ಬರ್ತಾ ಇರ್ತೈತಿ. ಹಾಗಾಗಿ ನವೆಂಬರ್ ಡಿಸೆಂಬರ್ ಈಗಾಗಲೇ ನಮ್ಮ ಎಲ್ಲ ಏನು ಪಿಂಚಣಿ ಫಲಾನುಭವಿಗಳಿದಾರಲ್ಲ ಅವರ ಖಾತೆಗೆ ಕೂಡ ಹಣ ಜಮಾ ಆಗಿದೆ. ಜೊತೆಗೆ ಅನ್ನಭಾಗ್ಯದ ಹಣ ಕೂಡ ಜಮಾ ಆಗಿದೆ. ಇನ್ನೇನು ಗೃಹಲಕ್ಷ್ಮಿ ಹಣಕ್ಕಾಗಿ ಬಹಳಷ್ಟು ಜನ ಬ್ಯಾಂಕ್ಗಳಿಗೆ ಅಲೆದಾಡ್ತಾ ಇದ್ದಾರೆ. ಡಿಸೆಂಬರ್ ಬಂದಿದೆ, ಜನವರಿ ಯಾಕೆ ಬಂದಿಲ್ಲ ಅಂತೇಳಿ ಅದು ಕೂಡ ಇನ್ನು ಸ್ವಲ್ಪ ದಿನಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇಷ್ಟು ಇವತ್ತಿನ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ. ಬಂದಂತ ಹಣವನ್ನು ತೆಗೆದುಕೊಂಡು ಸದುಪಯೋಗ ಮಾಡಿಕೊಳ್ಳಿ, ಬಹಳಷ್ಟು ಅನುಕೂಲಕರವಾಗಲಿ ನಿಮ್ಗೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸಿಕೊಳ್ಳುವಂತ ಮುಂಚೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಬಂಧುಗಳೇ, ಈಗ ನಾನು ಈ ಫೈನಾನ್ಷಿಯಲ್ ಇದಕ್ಕೆ ಸಂಬಂಧಪಟ್ಟಂಗೆ LICಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ಸೊ ಆ ವಿಡಿಯೋಗಳನ್ನ ನೀವು ನೋಡಿ ಇತರರಿಗೆ ಶೇರ್ ಮಾಡಿ, ಅದರಲ್ಲಿ ಇರ್ತಕ್ಕಂಥ ಒಳ್ಳೆಯ ಉತ್ತಮವಾದಂತಹ ಅಂಶಗಳನ್ನು ಅನುಸರಿಸಿಕೊಳ್ಳಿ, ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ.